ಎಮ್ಮೆಲಿಂದ ಧ್ರುವನ್ನ ನೋಡ್ಕೊಳ್ಳೋಕ್ಕೆ ನರ್ಸ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಸತ್ತೆ. ನಾವೆಲ್ಲರೂ ಇರಬೇಕಾದ್ರೆ ನರ್ಸ್ ಯಾಕೆ? ಹೇಗಿದ್ರು ರಾಜಣ್ಣ ಬೇಗ ಹುಷಾರಾಗ್ತಿದಾರಲ್ವಾ? ನರ್ಸಿನ ಅವಶ್ಯಕತೆನಾದರೂ ಏನಿದೆ? ಇಲ್ಲ ಅಮೂಲ್ಯ, ಎಂಥ ಟೈಮ್ನಲ್ಲಿ ಧ್ರುವಂಗೆ ಯಾರಾದರೂ ಸಪೋರ್ಟ್ ಬೇಕಾಗತ್ತೆ. ಅವನು ಮೊದಲಿನ ಥರ ಒಂದೇ ಕಡೆ ಕೂತ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇಲ್ಲ. ಅದಕ್ಕೆ ಈ ಟೈಮ್ನಲ್ಲಿ ಅವನ ಜೊತೆ ನರ್ಸ್ ಇದ್ರೆ ಅವನಿಗೆ ಒಳ್ಳೇದು, ಬೇಗ ರಿಕವರ್ ಕೂಡ ಆಗ್ತಾನೆ. ಆದರೂ ನನಗಾಕೋ ಬೇಡ ಅನ್ಸ್ತದೆ. ವಿಕ್ರಾಂತ್, ನೀವು ಹೇಳ್ತಿರೋದು ಕರೆಕ್ಟ್ ಅಮ್ಮ. ಈ ಟೈಮಲ್ಲಿ ಧ್ರುವನಿಗೆ ಸಪೋರ್ಟ್ ಖಂಡಿತವಾಗ್ಲೂ ಬೇಕು. ನಾವು ಧ್ರುವನ್ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು 24/7 ಅವನ ಜೊತೆ ಇರೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಧ್ರುವ ನೋಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ನರ್ಸ್ನ ಅಪಾಯಿಂಟ್ ಮಾಡೋದು ಇಸ್ ಅ ವೈಸ್ ಡಿಸಿಷನ್. ನೋಡಿ ನಡಿ, ಒಂದು ನಿಮಿಷ ಪಾಲನ ಜೊತೆ. ಯಾಕೇನಾಯ್ತು? ನೋಡಿ ನನ್ನಿ, ಧ್ರುವನ್ಗೆ ಅಷ್ಟು ಸೀರಿಯಸ್ ಆದಾಗಲೇ ನರ್ಸ್ ಬೇಕು ಅಂತ ಹೇಳ್ದಿರೋ ಸುವಾಸಿನಿ ಇವಾಗ ನರ್ಸ್ ಬಗ್ಗೆ ಮಾತಾಡ್ತಿದ್ದಾಳೆ ಅಂದರೆ ಪಕ್ಕ ಏನೋ ಪ್ಲಾನ್ ಮಾಡಿದಾಳೆ ಅನ್ಸ್ತಿಲ್ಲ ಅಲ್ವಾ? ನನ್ನ ಪ್ರಕಾರ ಅವಳು ಈ ಸಲ ಸುಮ್ಮನೆ ಬಂದಿಲ್ಲ, ಏನೋ ದೊಡ್ಡದಾಗೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾಳೆ. ನಮ್ಮ ಲೆಕ್ಕಾಚಾರದಲ್ಲಿ ನಾವು ನಮ್ಮ ಹಾದಿ ತಪ್ಪಿದೀವಿ ಅನಿಸ್ತಾ ಇದೆ. ನಮ್ಮ ಹುಷಾರಲ್ಲಿ ನಾವಿರಬೇಕು. ಹೌದು ಬಾಬಾ, ರಿಹರ್ಸಲ್ ಜೋರಾಗೆ ನಡೀತಿರ್ಬೇಕು. ಈ ಸಲ ಅವಳು ಕೊಡೋ ಏಟು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನಾವು ಈಗ್ಲಿಂದಾನೆ ಅದಕ್ಕೆ ಪ್ರಿಪೇರ್ ಆಗಬೇಕು. ಇಲ್ಲ ಅಂದ್ರೆ ಒಂದೇ ಸಲ ಏಟ್ ಬಿದ್ದಾಗ ತಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಗೊತ್ತು ಗುರಿ ಇಲ್ದಿರೋ ಆ ನರ್ಸ್ಗೆ ಒಪ್ಸಿದ್ರೆ ನಮ್ಮ ಧ್ರುವನ್ನ ನಾವು ಕಳ್ಕೊಳ್ಳೋದು ಖಚಿತ. ನನಗೂ ಹಾಗೆ ಅನಿಸ್ತಿದೆ ಬಾಬಾ. ಅವಳು ಆ ನರ್ಸ್ನ ಮುಂದೆ ಇಟ್ಕೊಂಡು ಆಟ ಆಡೋದಕ್ಕೆ ನೋಡ್ತಿದ್ದಾಳೆ. ಯಾಕಂದ್ರೆ ಆ ನರ್ಸ್ ಇದ್ರೆ ನಾವು ಯಾರು ರಾಜಣ್ಣನ ಹತ್ರ ಸುಳಿಯೋಕ್ಕಾಗಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಆಗ ರಾಜಣ್ಣನ ಹಂತ ಹಂತವಾಗಿ ಮುಗಿಸೋದಕ್ಕೆ ಈಸಿ ಆಗುತ್ತೆ ಅವಳಿಗೆ. ಆ ಉದ್ದೇಶದಿಂದನೇ ನರ್ಸ್ ಬೇಕು ಅಂತ ವೇದಾಂತ್ ಹತ್ರ ಬೇಡಿಕೆ ಇಟ್ಟಿದ್ದಾಳೆ ಬಾಬಾ. ನಾವು ಹೇಗಾದ್ರೂ ಮಾಡಿ ಅದನ್ನ ತಪ್ಪಿಸ್ಬೇಕು. ಆದರೆ ಹೇಗೆ ತಪ್ಪಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಡೋಂಟ್ ವರಿ, ಅವಳು ಯಾರನ್ನ ಬೇಕಾದ್ರೂ ಕರೆಸ್ಲಿ, ಬಟ್ ನರ್ಸ್ ಬರೋರು ನಮ್ಮ ಕಡೆಯವರೇ ಆಗಿರ್ತಾರೆ. ಕನ್ಫ್ಯೂಸ್ ಆಗ್ಬೇಡ ನೋಡಿ ನನ್ನಿ. ಧ್ರುವನ್ ಹೆಸರಲ್ಲಿ ಮೃತ್ಯುಂಜಯ ಪೂಜೆ ಮಾಡಿದ್ವಲ್ಲ, ಆ ದಿನನ ರಿಕಾಲ್ ಮಾಡ್ಕೊ. ಅವತ್ತು ಸುಹಾಸಿನಿ ಅವಳ ಕಡೆಯಿಂದ ಗುರುಗಳು ಕರ್ಸ್ತೀನಿ ಅಂತ ಹೇಳಿದ್ವಿ, ಬಟ್ ಗುರುಗಳನ್ನ ಕರ್ಸೋ ಜವಾಬ್ದಾರಿ ನಾವು ತಗೊಂಡ್ವಿ. ಅವಾಗ ಸುಹಾಸಿನಿ ಪ್ಲಾನ್ ಫ್ಲಾಪ್ ಆಯ್ತು. ಈ ನರ್ಸ್ ಮ್ಯಾಟ್ರಲ್ಲೂ ಅಷ್ಟೇ, ಮತ್ತೆ ಅದೇ ಆಟನ ರೀಪ್ಲೇ ಮಾಡೋಣ. ಏನಂದೆ ನೀನು? ಅಮ್ಮ ಅಂತನ? ಪರವಾಗಿಲ್ಲ ಕಣೋ, ತುಂಬಾನೇ ಇಂಪ್ರೂವ್ ಆಗಿದ್ಯಾ. ಏ ಧ್ರುವ, ನನಗೆ ಗೊತ್ತು ಕಣೋ, ನೀನು ಆ ವೈದೇಹಿನೇ ಅಮ್ಮ ಅಂತ ಕರೆದಿದ್ದು ಅಂತ. ಅಲ್ಲ, ಇಷ್ಟೆಲ್ಲ ಆದ್ಮೇಲೂ ಕೂಡ ನೀನು ಅವಳನ್ನ ಅಮ್ಮ ಅಂತ ಕರಿತೀಯ ಅಲ್ವಾ? ಇನ್ಮೇಲೆ ಹೇಗೆ ಅವಳನ್ನ ಅಮ್ಮ ಅಂತ ಕರಿತೀಯ ಅನ್ನೋದನ್ನ ನಾನು ನೋಡ್ತೀನಿ. ಆ ವೈದೇಹಿನೇ ನಿನ್ನಮ್ಮ ಅನ್ನೋ ವಿಷಯ ನನಗೆ ಗೊತ್ತಾಗಿದೆ ಅನ್ನೋದು ನಿನಗೆ ಗೊತ್ತಿಲ್ಲ ಅಲ್ವಾ? ಅದು ಗೊತ್ತಾಗಿದ್ದಕ್ಕೆ ನಿನಗೆ ಈ ಗತಿ ಕಾಣಿಸಿರೋದು. ಅಲ್ಲ, ನಿನಗೆ ಉಸಿರಾಡಕ್ಕೆ ಕಷ್ಟ ಆಗ್ತಿದೆ ಅಂತ ಅನ್ಕೊಂಡೆ, ಆದ್ರೆ ನೀನು ಅಮ್ಮ ಅಂತ ಬೇರೆ ಕರೀತಿದೀಯ. ಅವಳನ್ನ ನೋಡ್ತಿದ್ದ ಹಾಗೆ ನಿನಗೆ ಅಮ್ಮ ಅನ್ನೋ ವಾತ್ಸಲ್ಯ ಒಕ್ಬಿಡುತ್ತೆ ಅಲ್ವಾ? ಅದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಇನ್ಮೇಲೆ ನಿನ್ನನ್ನು ನೋಡ್ಕೊಳ್ಳೋಕ್ಕೆ ಒಬ್ಳು ನರ್ಸ್ ಬರ್ತಿದ್ದಾಳೆ.
ನಿನ್ನ ಅಣ್ಣನೂ ಓಕೆ ಅಂತ ಹೇಳಾಗಿದೆ. ಇನ್ನೇನಿದ್ರು ಅವಳು ಡ್ಯೂಟಿಗೆ ಜಾಯ್ನ್ ಆಗೋದಷ್ಟೇ ಬಾಕಿ. ಅವಳು ಡ್ಯೂಟಿಗೆ ಜಾಯ್ನ್ ಆಗ್ತಿದ್ದ ಹಾಗೆ ಡಾಕ್ಟರ್ ನಿನಗೆ ರಿಕವರ್ ಆಗೋದಕ್ಕೆ ಮೆಡಿಸಿನ್ ಕೊಟ್ಟಿದ್ದಾರಲ್ವ, ಅದನ್ನು ಅವಳ ಮೂಲಕ ಬದಲಾಯಿಸಿ ನೀನು ಇದೇ ಥರ ಕೊಳಿಬೇಕು. ಹಾಗೆ ಮಾಡ್ತೀನಿ. ಆಮೇಲೆ ಆ ವೈದೇಹಿನ ಅಮ್ಮ ಅಂತ ಕರೆದಿದ್ದ ಬಾಯಲ್ಲಿ ನೀರು ಸಹ ಕುಡಿಯೋಕ್ಕಾಗಬಾರ್ದು. ಹಾಗೆ ಮಾಡ್ತೀನಿ. ನನಗಮ್ಮ ಅಂದಿನೋ? ನನಗೊತ್ತು, ನಂಗಮ್ಮ ಅಂತ ಕರೆದೆ. ನಿನ್ಗಾದ್ರೂ ಗೊತ್ತಲ್ಲೋ ನಾನೇ ನಿಮ್ಮಮ್ಮ ಅಂತ. ಇನ್ನು ನಂಗೆ ಸಾವು ಬಂದ್ರು ಪರವಾಗಿಲ್ಲ ಕಂದ. ಧ್ರುವ, ನನಗೂ ಅಷ್ಟೇ ಕಣೋ. ನಿಮ್ಮನ್ನೆಲ್ಲ ತುಂಬಾ ನನ್ನ ಮಕ್ಕಳು ಅಂತ ಹೇಳ್ಕೋಬೇಕು ಅನ್ಸುತ್ತೆ. ಆದ್ರೆ ಏನ್ ಮಾಡ್ಲಿ, ನಾನು ಇವತ್ತಿರೋ ಪರಿಸ್ಥಿತಿಲಿ ಇವೇ ನನ್ನ ಮಕ್ಕಳು ಅಂತ ಆಗ್ತಿಲ್ಲ ಕದ. ನನಗೂ ಅಷ್ಟೇ ಕಣೋ. ನಿಮ್ಮನ್ನೆಲ್ಲ ತಪ್ಕೊಂಡು ಮುದ್ದಾಡಬೇಕು ಅಂತ ಅನ್ಸುತ್ತೆ. ನನ್ನಂತ ನತದೃಷ್ಟೆ ತಾಯಿ ಈ ಭೂಮಿ ಮೇಲೆ ಇಲ್ಲ. ನಿಮಗೆ ತಾಯಿ ಪ್ರೀತಿ ಕೊಟ್ಟಿಲ್ಲ, ಮಕ್ಕಳ ಸುಖ ನಾನ್ ಪಡೆದಿಲ್ಲ. ಇಂಥ ಪರಿಸ್ಥಿತಿ ಪ್ರಪಂಚದಲ್ಲಿ ಯಾವ ತಾಯಿಗೂ ಬರಬಾರ್ದು ಧ್ರುವ. ಆದ್ರೆ ಏನ್ ಗೊತ್ತಾ ಧ್ರುವ, ನಾನಿವತ್ತು ನನ್ನ ಎಲ್ಲ ಮಕ್ಕಳ ಜೊತೆ ಇದ್ದೀನಿ. ಅದೇ ನನಗ್ ಸಮಾಧಾನ. ಅದೇ ದೇವರು ನನಗ್ ಕೊಟ್ಟಿರೋ ವರ. ಬೇಗ ಹುಷಾರಾಗಿ ಎದ್ ನಿಂತ್ಕೊಳ್ಳೋಕಂದ. ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಸಾಯೋವರೆಗೂ ನಿನ್ನ ಜೋಪಾನ ಮಾಡ್ತೀನಿ ಕಣೋ. ನೀನ್ ಧೈರ್ಯ ಗೆಡ್ಬೇಡಕ್ಕಂದ. ಒಂದಲ್ಲ ಒಂದಿನ ಗೆಲುವು ನಮ್ದು ಹಾಗೆ ಆಗುತ್ತೆ. ಅದಕ್ಕೆ ನಾವು ಸಮಾಧಾನದಿಂದ ಕಾಯ್ಬೇಕು ಅಷ್ಟೆ. ದೇವ್ರು ಯಾವತ್ತು ಒಳ್ಳೆಯವ್ರಿಗೆ ಕೈ ಬಿಡಲ್ವೋ. ಮೊದಲು ನೀನು ಚೇತರಿಸ್ಕೊ, ಮಿಕ್ಕಿದ್ದನ್ನ ಆಮೇಲೆ ನೋಡ್ಕೋಣ. ಹುಷಾರು ನನ್ ಕಂದ. ಜಾರಿ, ಇವತ್ತು ಧ್ರುವ ಮಾತಾಡಿರೋದಕ್ಕೆ ನೀನು ಸಿಕ್ಕಾಪಟ್ಟೆ ಖುಷಿಯಾಗಿದೆಯಾ ಅಂತ ನನಗೆ ಗೊತ್ತು. ಬಿಡು. ನಾನ್ ಬಿಡಲ್ಲ. ಇವತ್ತು ರಾಜಣ್ಣ ಅಮ್ಮ ಅಂತ ಹೋಗಿದ್ ನೋಡಿ ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಇದೇ ಖುಷಿಗೆ ನೀನ ಹಿಂಗೆ ತಪ್ಕೊಂಡಿರ್ಬೇಕು ಅನ್ಸ್ತದೆ. ಹೌದು ಬಜಾರಿ,
ಸಾವನ್ನೇ ಗೆದ್ದು ಬಂದಿರೋ ಧ್ರುವ ಇಷ್ಟು ಬೇಗ ಬಾಯಿ ತುಂಬ ಅಮ್ಮ ಅಂತ ಮಾತಾಡ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಐ ಆಮ್ ರಿಯಲಿ ಹ್ಯಾಪಿ. ಏ ಬಜಾರಿ, ಅದಿತಿ ಫೋನ್ ಮಾಡ್ತಿದ್ದಾಳೆ, ರಿಸೀವ್ ಮಾಡಿ. ಮಾಡ್ಲಿ ಬಿಡು, ರಿಸೀವ್ ಮಾಡಿ ಮಾತಾಡು. ನಾನು ಮಾತಾಡೋಲ್ಲ. ಹೋಗಿ ನಿನಗೆ ಹೇಳ್ತೀನಲ್ಲ, ನಮ್ಗೆ ಗೊತ್ತಿಲ್ಲ. ಅದಿತಿ, ಹಲೋ ಬಾವಾ, ಇವತ್ತು ನಿನ್ನ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಅದಕ್ಕೆ ಒಂದು ಒಳ್ಳೆ ವಿಷಯ ಇದೆ. ಏನ್ ಗುಡ್ ನ್ಯೂಸು? ಇವತ್ತು ಧ್ರುವ ಅಮ್ಮ ಅಂತ ಮಾತಾಡ, ಗೊತ್ತಾ? ಏ ಕುಂಬಳಕಾಯಿ, ಇವತ್ತು ರಾಜಣ್ಣ ತುಂಬಾ ದಿನ ಆದ್ಮೇಲೆ ಅಮ್ಮ ಅಂತ ಮಾತಾಡಿದ್ರು ಗೊತ್ತಾ? ಆಮೇಲೆ ಅವ್ರು ಚೇರ್ ಬಿಟ್ಟು ಎದೋಡೋದಕ್ಕೆಲ್ಲ ಟ್ರೈ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ನಾವೇನ್ ಮಾತಾಡಿದ್ರು ಕ್ಲೀನ್ ಆಗಿ ಕೇಳಿಸ್ಕೊಳ್ತಿದ್ದಾರೆ. ನಾವೇನ್ ಮಾತಾಡಿದ್ರು ಅದಕ್ಕೆ ರಿಯಾಕ್ಟ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ ಗೊತ್ತಾ? ಧ್ರುವ ಮಾತಾಡಿದ್ನ? ಹಾಗಿದ್ರೆ ನಾನು ಈಗಲೇ ಅವನ್ನ ನೋಡ್ಬೇಕು. ಅವ್ರ ಅಮ್ಮನ್ನ ನೋಡಿ ಮಾತಾಡಿದ್ದಾನೆ ಅಂದ್ರೆ ಖಂಡಿತ ನನ್ನನ್ನು ನೋಡಿ ಮಾತಾಡ್ತಾನೆ. ನನ್ನ ಹೆಸರು ಬಾಯಿ ತುಂಬ ಕರೀತಾನೆ. ನಾನು ಈಗಲೇ ಹೇಗಾದ್ರು ಮಾಡಿ ಅಲ್ಲಿಗೆ ಹೋಗ್ಬೇಕು. ಆಮೇಲೆ ನಂಗೊಂದು ಒಳ್ಳೆ ಐಡಿಯಾ ಬಂತು. ನಾಳೆ ಧ್ರುವನ್ಗೋಸ್ಕರ ಅವ್ನ ಫೇವ್ರೆಟ್ ಕ್ಯಾರೆಕ್ಟರ್ನ ಇಡೀ ಸ್ಟಾಫಿಗೆ ಹೇಳ್ತೇನೆ. ಆಕ್ಚುಲಿ ಗೊತ್ತಾ, ಕಾಂತನಿಗೆ ಫೋನ್ ಮಾಡಿ ಇಡೀ ಸ್ಟಾಫಿಗೆ ಹಬ್ಬದ ಊಟ ಮಾಡಿಸ್ಬಿಡು ಅಂತ ಹೇಳ್ತೀನಿ. ಧ್ರುವನ್ ಯಾವಾಗ ನೋಡ್ತೀನೋ ಅಂತ ಅನಿಸ್ತಿದೆ. ಅವ್ನ ಅತಿಥಿ ಅಂತ ಹೇಳೋದ್ನ ಯಾವಾಗ ಕೇಳ್ತೀನೋ ಅಂತ ಅನಿಸ್ತಿದೆ. ಆದ್ರೆ ಆರ್ತಿ ಅಕ್ಕ ಬೇರೆ ಮನೆಗೆ ಬರಬೇಡ ಅಂತ ಹೇಳ್ಬಿಟ್ಲು. ಏನ್ ನೆಪ ಮಾಡ್ಕೊಂಡು ಹೋಗೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನೋಡಿ, ಅದೇನು ಅಂತ ಬೇಗ ಹೇಳಿ, ನಂಗೆ ಟೈಮ್ ಇಲ್ಲ. ಒಂದು ಮೀಟಿಂಗ್ ಬೇರೆ ಅಟೆಂಡ್ ಮಾಡಬೇಕು. ಅದು ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಎಲ್ಪಾ? ಏನು ಎಲ್ಪು? ನಾನು ಧ್ರುವನ್ನ ಮೀಟ್ ಮಾಡಬೇಕು. ಅದಕ್ಕೆ ನೀವು ಆ ಮನೆ ಒಳಗೆ ಹೋಗೋಕ್ಕೆ ನೀವು ನನಗೆ ಸಹಾಯ ಮಾಡಬೇಕು. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಮತ್ತೆ ನಾನು ನಿಮ್ಮನ್ನ ಆ ಮನೆ ಒಳಗಡೆ ಕರ್ಕೊಂಡು ಹೋಗ್ಬೇಕಾ? ತಲೆಗಿಲೆ ಕೆಟ್ಟಿದ್ಯಾ ಹಿಂಗೆ? ಅಲ್ಲ, ಹುಲಿ ಬೋನ್ ಒಳಗಿರೋ ಮಾಂಸ ಬೇಕು, ಅದನ್ನ ನೀವೇ ಎತ್ಕೊಂಬನ್ನಿ ಅಂತ ಹೇಳ್ತಾ ಇದ್ದೀರಲ್ಲ. ಸಾಧ್ಯನೇ ಇಲ್ಲ, ಈ ಸತಿ ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ರಿಸ್ಕ್ ತಗೊಳ್ಳಲ್ಲ. ಲಾಸ್ಟ್ ಟೈಮೇ ನಿಮ್ಮನ್ನ ಆ ಮನೆಗೆ ಕರ್ಕೊಂಡೋಗಿ ಅನುಭವಿಸಿದ್ ಸಾಕಾಗಿದೆ. ನಡು ನೀರ್ವರೆಗೂ ಕರ್ಕೊಂಡು ಹೋಗಿ ನಿಮ್ಮ ಪಾಡಿಗೆ ನೀವು ಅಂತ ಅಂದ್ರೆ ನಾನು ಮುಳುಗೋಗ್ತೀನಿ ಅಷ್ಟೇ. ನೀವು ಮುಳುಗಾದ್ರೂ ಹೋಗಿ, ತೇಲ್ಕೊಂಡಾದ್ರೂ ಹೋಗಿ, ಇಲ್ಲ ಸ್ಕೂಬಾ ಡೈವಿಂಗ್ ಮಾಡ್ಕೊಂಡಾದ್ರೂ ಹೋಗಿ, ನಾನಂತೂ ಹೆಲ್ಪ್ ಮಾಡಲ್ಲ. ಈಗೇನು ನೀವು ಹೆಲ್ಪ್ ಮಾಡಲ್ವಾ? ಬಿಲ್ಕುಲ್ ಮಾಡಲ್ಲ. ಸರಿ, ಹಾಗಿದ್ರೆ ಅವತ್ತು ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಬ್ಯಾಕ್ ಗೇಟಿಂದ ಜಂಪ್ ಮಾಡಿಸಿ ಮನೆ ಒಳಗೆ ಕರ್ಕೊಂಡು ಹೋಗಿರೋದನ್ನ ಎಲ್ರಿಗೂ ಹೇಳ್ಬಿಡ್ತೀನಿ. ಅಯ್ಯಯ್ಯೋ, ಭಾರಿ ಕಂಟ್ರಿ ಇದ್ದೀರಾ ಕಣ್ರಿ ನೀವು. ಅಮೂಲ್ಯ ಮೇಡಮ್ ತಂಗಿ ಅಂತ ಹೆಲ್ಪ್ ಮಾಡೋಣ ಅನ್ಕೊಂಡ್ರೆ ನನ್ನ ಕುತ್ತಿಗೆಗೆ ಗಂಟೆ ಕಟ್ತಾ ಇದ್ದೀರಾ. ರೀ, ಏನ್ರಿ ನೀವು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳೋದೇ ಇಲ್ಲ ಅಲ್ವಾ? ಈಗೇನು ನಂಗೆ ಹೆಲ್ಪ್ ಮಾಡ್ತಿರೋ ಇಲ್ವೋ? ಫಸ್ಟ್ ಟೈಮ್ ಆಲ್ರೆಡಿ ಒಂದ್ಸತಿ ಪ್ರಾಣನ ಪಣಕ್ಕಿಟ್ಟು ಹೆಲ್ಪ್ ಮಾಡಿದ್ದೀನಿ. ಈಗ ತಿರ್ಗಾ ಹೆಲ್ಪ್ ಮಾಡು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಲ್ಲ. ಏನ್ ನಿಮ್ ಕತೆ? ಏನ್ ನಡೆಸ್ತಾ ಇದ್ದೀರಾ? ಹಲೋ, ವಿಜಯ ಹಾಸ್ಪಿಟಲ್ಲ? ನಾನು ಸುಹಾಸಿನಿ ವಸಿಷ್ಠ. ನನ್ನ ಮಗನ ನೋಡ್ಕೊಳ್ಳೋಕ್ಕೆ ಒಬ್ರು ನರ್ಸ್ ಬೇಕು ಅಂತ ಕೇಳಿದ್ದೆ. ಹೌದಾ? ನರ್ಸ್ ಬಂದರೆ ಎಷ್ಟು ಗಂಟೆಗೆ ಬರ್ತಾರೆ? ಸರಿ, ಅವ್ರು ಬಂದರೆ ನನ್ನೊಂದ್ಸಲ ಮೀಟ್ ಮಾಡೋಕ್ಕೆ ಹೇಳಿ. ಓಕೆ.
ವಿಜಯ ಹಾಸ್ಪಿಟಲ್ ಹಲೋ, ಏನು ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ಅಷ್ಟು ಈಸಿಯಾಗಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಡು ಅಂತ ಹೇಳ್ತಿರಲ್ಲ, ಅದೇ ನಿಮ್ಮ ಮಾವನ ಮನೆ ಕೆಟ್ಟೋಯ್ತಾ? ಹೌದ್ರಿ, ಅದು ನಮ್ಮ ಮಾವನ ಮನೆನೇ. ಹಾಗಿದ್ರೆ ನೀವೇ ಹೋಗಿ ಮತ್ತೆ. ನಾನೇ ಹೋಗೋದಾಗಿದ್ರೆ ನಿಮ್ಮನ್ನ ಯಾಕೆ ಕೇಳ್ತಿದ್ದೆ? ಇವಾಗೇನು ಕರ್ಕೊಂಡು ಹೋಗ್ತಿರೋ ಇಲ್ವೋ? ಧ್ರುವ ಸರ್ ಈಗಿರೋ ಪರಿಸ್ಥಿತಿಲಿ ನಾನು ನಿಮ್ಮನ್ನ ಅವ್ರ ಹತ್ರ ಕರ್ಕೊಂಡು ಹೋಗೋದಾ? ಎಲ್ಲರೂ ಒಳ್ಳೆ CC ಕ್ಯಾಮ್ರಾ ಅಲ್ಲಿ ರೆಕಾರ್ಡ್ ಆಗೋ ಥರ ಅವ್ರನ್ನ ಹಗ್ಲು ರಾತ್ರಿ ಕಾಯ್ತಾ ಇದ್ದಾರೆ. ನೋಡಮ್ಮ ಕುಂಬ್ಳಕಾಯಿ, ಧ್ರುವ ಸರ್ ಹತ್ರ ಒಂದು ನೊಣ ಕೂಡ ಸುಳಿಯಕ್ ಬಿಡ್ತಾ ಇಲ್ಲ. ನಿನಗೆ ಯಾಕೆ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ? ನಾನೇನಾದ್ರೂ ನಿನ್ನ ಅವ್ರ ಹತ್ರ ಕರ್ಕೊಂಡೋದ್ರೆ ನನ್ನ ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. ನನಗ್ ಕರ್ಕೊಂಡು ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಅಲ್ಲ, ನೀವು ಧ್ರುವ ಸರ್ನ ಪದೇ ಪದೇ ನೋಡ್ಬೇಕು ಅಂತ ಇದ್ದೀರಲ್ಲ, ನನಗೆ ಯಾಕೋ ನಿಮ್ಮ ಮೇಲೆ ಡೌಟು. ಅವ್ರನ್ನ ಈ ಪರಿಸ್ಥಿತಿಲಿ ಯಾಕೆ ನೋಡ್ಬೇಕು ಅಂತ ಒಂದು ಒಳ್ಳೆ ರೀಸನ್ ಕೊಡಿ, ಆಮೇಲೆ ಬೇಕಾದ್ರೆ ನೋಡೋಣ. ಯಾಕಂದ್ರೆ ನಾನು ಧ್ರುವ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ. ಇದ ವಿಷಯ. ಹೌದು, ನಿಮ್ಮ ಪ್ರೇಮ ಗೀಮ ಎಲ್ಲ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಕೇಳ್ಬೋದಾ? ಇನ್ನ ಶುರು ಆಗಿಲ್ಲ, ಶುರು ಆಗೋದ್ರಲ್ಲಿ ಇತ್ತು. ಆದ್ರೆ ಏನ್ ಮಾಡೋದು, ಅವ್ನು ನನಗೆ ಪ್ರಪೋಸ್ ಮಾಡಿದ ದಿನಾನೇ ಅವನಿಗೆ ಆಕ್ಸಿಡೆಂಟ್ ಆಗೋಯ್ತು. ಇಲ್ಲ ಅಂದಿದ್ರೆ ನಮ್ ಲವ್ ಪೀಕಲ್ಲಿ ಇರ್ತಿತ್ತು. ಆದ್ರೂ ಪರವಾಗಿಲ್ಲ, ಧ್ರುವ ಬೇಗ ಹುಷಾರಾಗ್ತಿದ್ದ ಹಾಗೆ ಈ ವಿಷಯನ ಮನೇಲಿ ಎಲ್ರಿಗೂ ಹೇಳಿ ಈ ಮ್ಯಾಟ್ರಿನ ಒಂದ್ ಲೆವೆಲ್ಗೆ ತಗೊಂಡು ಹೋಗ್ತೀನಿ. ಆಮೇಲೆ ಮದ್ವೆ. ಅದಕ್ಕೂ ಮುಂದಕ್ಕೆ ಹೋಗ್ಬಿಡಿ, ಆಮೇಲೆ ಆ ಮದುವೆ ಆಗ್ಬೇಕು ಅಂತ ಏನಿಲ್ಲ. ಏನಂದ್ರೆ? ಏನಿಲ್ಲ ಬಿಡಿ. ಈಗೇನು ನಿಮ್ ಧ್ರುವ ಸರ್ ಹುಷಾರಾಗೋದು ನಿಮ್ಗೆ ಇಷ್ಟ ಇಲ್ವಾ? ಸೊಂಟದಲ್ಲಿ ಮಗು ಹಿಡ್ಕೊಂಡು ಊರೆಲ್ಲ ಹುಡ್ಕುದ್ರಂತೆ, ಹಂಗಾಯ್ತು ನಿಮ್ ಕತೆ. ಅಲ್ಲ, ನಿಮ್ಮ ಅಕ್ಕಂದಿರೇ ಇದಾರಲ್ವಾ, ಈ ವಿಷಯನ ಡೈರೆಕ್ಟ್ ಆಗಿ ಅವ್ರ ಹತ್ರನೇ ಹೇಳ್ಬೋದಲ್ವಾ? ಅವ್ರ ಹತ್ರ ಕೇಳೋದಾಗಿದ್ರೆ ನಿಮ್ಮ ಹತ್ರ ಯಾಕೆ ಹೆಲ್ಪ್ ಕೇಳ್ಬೇಕಿತ್ತು? ನೀವು ನನ್ನ ಅಕ್ಕ ಭಾವಂದ್ರು ಲವ್ಗೆ ಹೇಗ್ ಸಪೋರ್ಟ್ ಮಾಡಿದ್ರೋ ನನ್ನ ಧ್ರುವನ್ ಲವ್ಗೂ ಅಷ್ಟೇ ಹೆಲ್ಪ್ ಮಾಡ್ಬೇಕು. ನಿಮ್ ಇದೊಳ್ಳೆ ಕತೆ ಆಯ್ತಲ್ಲ. ಅಲ್ಲ, ನೀವು ಅಕ್ಕ ತಂಗಿದಿರೋ ನನ್ನನ್ನ ಏನಂತ ಅನ್ಕೊಂಡಿದ್ದೀರಾ? ಪೋಸ್ಟ್ ಮ್ಯಾನ್ ಅನ್ಕೊಂಡಿದ್ದೀರಾ, ಇಲ್ಲ ಬ್ರೋಕರ್ ಗೀಕರ್ ಅಂತ ಏನಾರು ಅನ್ಕೊಂಡಿದ್ದೀರಾ? ಅದೆಲ್ಲ ಗೊತ್ತಿಲ್ಲ. ಹೆಲ್ಪ್ ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟೇ. ಒಂದೇ ಮನೆಗೆ ಇಬ್ರು ಅಕ್ಕ ತಂಗಿದಿರು ಸೊಸೆಯಂದಿರಾಗಿ ಹೋಗಿರೋ ಉದಾಹರಣೆ ಇದೆ. ಈಗ ನೀವು ಧ್ರುವ ಸರ್ನ ಮದುವೆಯಾಗಿ ಆ ಮನೆಗೆ ಹೋದ್ರೆ ವರ್ಲ್ಡ್ ರೆಕಾರ್ಡೆ. ಅಂದಾಗೆ ನಾನು ನಮ್ಮ ಬಾಸ್ಗೆ ಒಂಥರ ಮೂರನೇ ತಮ್ಮ ಇದ್ದಂಗೆ, ಜೊತೆಗೆ ಮನೆ ಮಗ ಇದ್ದಂಗೆ. ಒಂದು ಕೆಲಸ ಮಾಡಿ, ನಿಮ್ಮ ತಂಗಿ ಅಂಜಲಿನ ನನಗೆ ಮದುವೆ ಮಾಡಿಬಿಡಿ. 4 ಜನನು ಅದೇ ಮನೇಲಿ ಸೆಟ್ಲ್ ಆಗಿಬಿಡ್ಬೋದು. ನಾನು ಒಂದು ಸ್ವಲ್ಪ ಈ ಏಜ್ ಗ್ಯಾಪ್ ಆಗ್ಬೋದಷ್ಟೇ. ಶ್ರೀಕಾಂತ, ಅಂಜಲಿನ ತುಂಬಾ ಚಿಕ್ಕವಳು, ಅವಳ ಬಗ್ಗೆ ಏನಾದ್ರು ಹಗುರವಾಗಿ ಮಾತಾಡಿದ್ರೆ ಚುಚ್ಚಿಬಿಡ್ತೀನಿ. ಆಯ್ತು ಬಿಡಮ್ಮ, ನನಗೆ ನಿಮ್ಗಳು ಸವಾಸನೇ ಬೇಡ. ನಾನು ಮೀನು ಜೊತೆ ಹೆಂಗೋ ಸೆಟ್ ಆಗ್ತೀನಿ. ನೋಡಿ, ನನಗೆ ನೀವು ಬಿಟ್ರೆ ಬೇರೆ ಯಾರೂ ಸಹಾಯ ಮಾಡೋರಿಲ್ಲ. ಪ್ಲೀಸ್ ನನ್ನನ್ನು ನೀವೇ ಕಾಪಾಡಬೇಕು. ಆಗಲ್ಲ ಅಂತ ಮಾತ್ರ ಹೇಳಬೇಡಿ. ಈ ಮನೆಯಲ್ಲಿ ಒಂದು ಬಜಾರಿನೇ ಸಹಿಸ್ಕೊಳಕ್ಕಾಗ್ತಿಲ್ಲ, ಇನ್ನು ಈ ಮಿನಿ ಬಜಾರಿನೂ ಸೇರ್ಕೊಂಡ್ರೆ ವಸಿಷ್ಠ ಫ್ಯಾಮಿಲಿಲಿ ಡೈಲಿ ಜಾತ್ರೆನೇ. ಮತ್ತೇನ್ರಿ ಯೋಚನೆ ಮಾಡ್ತಿದ್ದೀರಾ? ನೋಡಿ, ನಾನು ನಿಮಗೆ ಹೆಲ್ಪ್ ಮಾಡ್ಬೋದು, ಆದ್ರೆ ಈ ವಿಚಾರ ಬಡ ಬಾಸ್ಗೆ ಏನಾದರೂ ಗೊತ್ತಾಯ್ತು ಅಂದ್ರೆ ನನ್ನ ಕತೆ ಅಷ್ಟೇ. ಎಂತ ಒಳ್ಳೆ ಟೈಮ್ಗೆ ಚೋಟಾ ಬಾಸ್ ಫೋನ್ ಮಾಡ್ತಾ ಇದ್ದಾರೆ. ಚೋಟಾ ಬಾಸ್ ಹೇಳಿ. ರೀ ಕಾಂತ, ನೀವು ಅರ್ಜೆಂಟ್ ಆಗಿ ಒಂದು ನರ್ಸ್ನ ಅರೇಂಜ್ ಮಾಡಬೇಕು. ಅರ್ಜೆಂಟ್ ಆಗ ಏನ್ ಚೋಟಾ ಬಾಸ್ ನೀವು ಸಡನ್ ಆಗಿ? ರೀ ಕಾಂತ, ಈ ವಿಜಯ ಹಾಸ್ಪಿಟ್ಲಿಂದ ನಮ್ಮ ಧ್ರುವನ್ನ ನೋಡ್ಕೊಳಕ್ಕೆ ಒಂದು ನರ್ಸ್ನ ಅವರೇ ಅಪಾಯಿಂಟ್ ಮಾಡಿದ್ದಾರೆ. ಬಟ್ ಅವ್ರು ಬಂದು ನಮ್ಮ ಮನೇಲಿ ಇರೋದು ನನಗೆ ಇಷ್ಟ ಇಲ್ಲ. ನಮ್ಮ ಮನೆಗೆ ನಮಗೆ ಗೊತ್ತಿರೋ ನರ್ಸ್ ಬಂದ್ರೇನೆ ಸರಿ. ಸೊ ಆದಷ್ಟು ಬೇಗ ನೀವು ಅರೇಂಜ್ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ 1 ವರ್ಷದ ಸಂಬಳನ ಅಗ್ರಜಿಂಗ್ ರೆಕಮೆಂಡ್ ಮಾಡಿ ಒಂದೇ ದಿನದಲ್ಲಿ ಕೊಡ್ಸ್ಬಿಡ್ತೀನಿ. ಹುಷಾರ್.
ಅಲ್ಲ ಇವರೆಲ್ಲ ನನ್ನನ್ನು ಏನ್ ಅನ್ಕೊಂಡಿದ್ದಾರೆ ಅಂತ. ಇದ್ದಕ್ಕಿದಂಗೆ ನರ್ಸ್ಬೇಕು ಅಂದ್ರೆ ಮಾವಿನಕಾಯಿ ಮರದಿಂದ ಮಾವಿನಕಾಯಿ ಉದುರಿಸ್ದಂಗೆ ನಾನೇನ್ ನರ್ಸ್ನ ಉದುರ್ಸಕ್ಕ ಆಗುತ್ತೆ? ಅಲ್ಲ ಎಲ್ಲ ಆಗ್ದಿರೋ ಕೆಲ್ಸಗಳನ್ನೇ ನನ್ನ ತಲೆ ಕಟ್ತಾರೆ. ಶ್ರೀಕಾಂತ, ನಾನು ಹೇಳಿದ್ದೇನೋ ನೀವು ಮಾಡಿದ್ದೇನೋ. ಒಂದ್ ನರ್ಸ್ ಬೇಕು ಅಪಾಯಿಂಟ್ ಮಾಡಿ ಅಂದ್ರೆ ಈ ಕೆಲಸನ ನೆಟ್ಟಿಗೆ ಮಾಡಲ್ವಲ್ಲ? ಫಿಕ್ಸ್ ಆಗೋಯ್ತು, ನೀವು ಯಾವ ಕೆಲ್ಸಕ್ಕೂ ಲಾಯಕೇ ಅಲ್ಲ. ಅಯ್ಯೋ ಛೋಟಾ ಬಾಸ್, ನೀವು ಸುಮ್ಮನೆ ಟೆನ್ಷನ್ ತಗೋಬೇಡಿ. ನೀವು ಯಾರನ್ನ ಕರ್ಕೊಂಬ ಅಂತ ಹೇಳಿದ್ರಿ, ಅವರು ಬಂದಿದ್ದಾರೆ. ಆದ್ರೆ ಎಂಟ್ರಿಗೆ ಸ್ವಲ್ಪ ಬಿಲ್ಡಪ್ಸ್ ಬೇಕಲ್ವಾ? ಅಂದ್ರೆ ಬ್ಯಾಂಡ್ ಸೆಟ್ ಅವ್ರನ್ನ ಕರ್ಸಿ ಮೆರವಣಿಗೆ ಮಾಡಿಸಿ ಕಳಿಸ್ಬೇಕಾ? ಓಕೆ ಚೇಚಿ ಗಮಾನ್